ಫ್ರೆಂಡ್ಸ್, ಇವಾಗ ಪ್ರೇಯರ್ ಎಲ್ಲ ಆಯಿತು. ಪ್ರೇಯರ್ ಎಲ್ಲ ಮಾಡಿದೆ ಫ್ರೆಂಡ್ಸ್. ಪ್ರೇಯರ್ ಮುಗಿಸ್ಕೊಂಡು ನಿಮ್ಮ ಜೊತೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಯ್, ಹಲೋ, ವೆರಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಜಾಲಿ ಫ್ಯಾಮಿಲಿಗೆ ಸ್ವಾಗತ, ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ಇವತ್ತು ವ್ಲಾಗು ನಾನು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಮದುವೆ ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಾಯಿತು. ಎಲ್ಲರೂ ಬಂದವರು ಎಲ್ಲ ಆರಾಮಾಗಿ ಹೋಗಿ ಅವ್ರವ್ರ ಮನೆಗೆ ಸೇರ್ಕೊಂಡಿದ್ದಾರೆ ಫ್ರೆಂಡ್ಸ್. ಮದುವೆ ವಿಡಿಯೋನ ಒಂದೊಂದೇ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಎಡಿಟ್ ಮಾಡಿ ಹಾಕ್ತಾಯಿದ್ದೀವಿ. ಮತ್ತು ಸ್ವಲ್ಪ ಹೆಲ್ತ್ ನನಗೆ ಸ್ವಲ್ಪ ಹುಷಾರಿಲ್ಲ, ಹಂಗಾಗಿ ನನಗೆ ಸ್ವಲ್ಪ ವೀಡಿಯೋಗಳು ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ, ನಿಧಾನಕ್ಕೆ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಆಮೇಲೆ ಲೇಡೀಸ್ ಬಂದು ಬಾಣ್ತನದಲ್ಲಿ ತುಂಬ ಚೆನ್ನಾಗಿ ಕೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕೇರ್ ಮಾಡ್ಕೊಂಡಿಲ್ಲ ಅಂತೇಳಿದ್ರೆ ಒಂದು 35-40 ಆದಮೇಲೆ ತುಂಬ ನೋವು ಪಡ್ತೀರಾ. ಆ ಶ್ರಮ ನಾನು ಆಲ್ರೆಡಿ ಪಡ್ತಾಯಿದ್ದೀನಿ. ಕಾಲು ನೋವು ಅಂತ ನಾನು ತುಂಬ ಕೇರ್ಲೆಸ್ ಮಾಡ್ಕೊಂಬಿಟ್ಟೆ. ಪೇಯ್ನ್ ಕಿಲ್ಲರ್ ನುಂಗೋದು, ಆ ಥರ ಮಾತ್ರೆಗಳು ನುಂಗ್ಕೊಂಡು ಸುಮ್ಮನೆ ಆಗಿಬಿಟ್ಟೆ. ಆದರೆ ಇವತ್ತು ಅದು ನನಗೆ ಏನಾಗ್ಬಿಟ್ಟಿದೆ ಅಂತೇಳಿದ್ರೆ ತುಂಬ ನೋವು ಜಾಸ್ತಿಯಾಗಿ ವೆರಿಕೋಸ್ ಪೇಯ್ನ್ ಆಗಿಬಿಟ್ಟಿದೆ. ವೆರಿಕೋಸ್ ಪೇಯ್ನ್ ಆಗಿ ಈ ಸೊಂಟದ ಹತ್ರ ಬಂದುಬಿಟ್ಟು ಮೂಳೆ ಒಂದು ಜಾಯ್ನ್ ಆಗಿದೆ ಅಂತೆ ಫ್ರೆಂಡ್ಸ್. ಮೂಳೆ ಯಾವತ್ತೂ ಸ್ವಲ್ಪ ಗ್ಯಾಪ್ ಇಟ್ಟು ಇರಬೇಕಂತೆ. ಅದು ಇವಾಗ ಏನಾಗ್ಬಿಟ್ಟಿದೆ, ನನಗೆ ಅದು ಜಾಯ್ನ್ ಆಗಿ ಒಂದೇ ಒಂದು ಲೇಯರು ಜಾಗ ಬಿಟ್ಟಿದೆ. ಹಂಗಾಗಿ ನನಗೆ ಕಾಲು ಜಾಸ್ತಿ ಕೆಳಗಿಡೋಕ್ಕಾಗ್ತಾಯಿಲ್ಲ. ಡಾಕ್ಟ್ರ್ ಹತ್ರ ಹೋಗಿದ್ದೆ ನಾನು. ಅವರು 10 days ರೆಸ್ಟಲ್ಲಿರಿ, ಆವಾಗ ನೀವು ಕೆಲಸ ಮಾಡಿದ್ದು ಇವಾಗ ನಿಮಗೆ ತೊಂದರೆ ಕೊಡ್ತಾಯಿದೆ ಅಂತ ಹೇಳಿದ್ರು ಫ್ರೆಂಡ್ಸ್. ಲೇಡೀಸು ಸ್ವಲ್ಪ ಬಾಣಂತನದಲ್ಲಿ ಸ್ವಲ್ಪ ಕೇರ್ ಆಗಿರಿ. ಆವಾಗ ನನಗೆ ತುಂಬ ಪ್ರಾಬ್ಲಮ್ ಇತ್ತು. ಪಾಪು ಹುಟ್ಟಿ 10 ದಿವಸಕ್ಕೆ ನಾನು ಕೆಲ್ಸಕ್ಕೆ ಹೋಗ್ಬಿಟ್ಟೆ. ಹಂಗಾಗಿ ನನಗೆ ರೆಸ್ಟ್ ಅನ್ನೋದೇ ಇರಲಿಲ್ಲ, ಕೆಲ್ಸಕ್ಕೆ ಹೋಗ್ಬಿಟ್ಟೆ. ಇವತ್ತು ಅದು ನನಗೆ ತುಂಬ ಪ್ರಾಬ್ಲಮ್ ಕೊಡ್ತಿದೆ ಫ್ರೆಂಡ್ಸ್. ದಯವಿಟ್ಟು ನೀವು ಅಷ್ಟೇ ಬಾಣಂತನದಲ್ಲಿ ತುಂಬ ಕೇರ್ ಆಗಿರಿ. ನನಗೇನೊಂದು ಭಯ ಅಂತೇಳಿದ್ರೆ, ನಾನು ಎಲ್ಲರಿಗೂ ಒಂದೊಂದು ದಾರಿಗೆ ಸೇರಿಸ್ಬಿಟ್ಟೆ. ನನ್ನ ತಂಗಿ, ನನ್ನ ತಮ್ಮ, ಆಮೇಲೆ ನಮ್ಮ ಮನೆಗೆ ಬಂದಿದ್ದು ಹುಡುಗ ಸೋನು ಅಂತ ನಾದಿನಿ ಮಗ, ಅವರು ಎಲ್ಲ ಒಂದೊಂದು ಕಡೆ ಸೆಟ್ಲಾದರು. ಈಗ ನನ್ನ ಮಗಳು ಒಬ್ಬಳು ಸೆಟ್ಲಾಗಿಲ್ಲ ಇನ್ನು. ನನ್ನ ಮಗ ಇವಾಗ ಇನ್ನೂ ಫಸ್ಟ್ ಇಯರು. ಅವರಿಗಿನ್ನೂ ಒಂದು ಸ್ವಲ್ಪ ಸೆಟ್ಲ್ ಮಾಡೋ ತನಕ ನನಗೆ ದೇವ್ರ ಶಕ್ತಿ ಕೊಡಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ದಯವಿಟ್ಟು ನೀವು ಅಷ್ಟೇ ಕಾಲು ನೋವು ಅಂತ ಕೇರ್ಲೆಸ್ ಮಾಡಿಕೊಂಡು ಪೇಯ್ನ್ ಕಿಲ್ಲರ್ ನುಂಗಬೇಡಿ. ಆದಷ್ಟು ಡಾಕ್ಟ್ರ್ ಹತ್ರ ಹೋಗಿ ಸಜೆಷನ್ ತೊಗೊಂಡು ಏನು ಮಾಡ್ಬೋದು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಕಾಣ್ತಿದೆಯಲ್ಲ ಫ್ರೆಂಡ್ಸ್, ಅದು ಮೂಳೆ ಒಂದಕ್ಕೊಂದು ಜಾಯ್ನ್ ಆಗಿರಬೇಕಂತೆ. ನನಗೆ ಅದು ಒಂದಕ್ಕೊಂದು ಸ್ವಲ್ಪ ಅಂಟ್ಕೊಂಡಿದೆ. ಈಗ ಸೆಕೆಂಡ್ ಮಧ್ಯದಿದೆಯಲ್ಲ ಫ್ರೆಂಡ್ಸ್, ಅದು ಮಧ್ಯದಿದ್ದು ಡಾಟ್ ಮಾಡಿದಾರಲ್ಲ, ಅದು ಒಂದು ಸ್ವಲ್ಪ ಜಾಯ್ನ್ ಆಗಿಬಿಟ್ಟಿದೆ.